ಕರಾವಳಿ ಅನ್ನೋ ಹೆಸರು ಕೇಳಿದ್ರೆ ಕೋಮು ಸಂಘರ್ಷ ಅನ್ನೋ ಅಪವಾದ ಇದೆ. ಆದ್ರೆ ಮಂಗಳೂರಿನ ಮಣ್ಣಿನಲ್ಲಿ ಕೋಮು ಸಾಮರಸ್ಯದ ಕಥೆಯೊಂದು ಶುರುವಾಗಿದೆ. ಆ ಸ್ಟೋರಿ ಏನು, ಬನ್ನಿ ನೋಡ್ತಾ ಹೋಗೋಣ. ಮುಸ್ಲಿಂ ಸಮುದಾಯಕ್ಕೆ ಈಗ ರಂಜಾನ್ ಉಪವಾಸದ ಪವಿತ್ರ ಮಾಸ. ಸಂಜೆಯಾಗುತ್ತಲೇ ಅಲ್ಲಲ್ಲಿ ಇಫ್ತಾರ್ ಕೂಟಗಳು ಅದ್ಧೂರಿಯಾಗಿ ನಡೆಯುತ್ತಲೇ ಇರುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದ ಕೆದಿಲದಲ್ಲಿ ಸೌಹಾರ್ದ ಇಫ್ತಾರ್ ಕೂಟ ನಡೆದಿದ್ದು ಕೋಮು ಸಾಮರಸ್ಯವನ್ನ ಬೆಸೆದಿದೆ. ಹೌದು, ಕೆದಿಲದ ಶ್ರೀ ಉಲ್ಲಾಕ್ಲು ಜುಮಾದಿ ಮಲ್ಲರಾಯ ದೇವಸ್ಥಾನದ ಆಡಳಿತ ಮಂಡಳಿ ದೇವಸ್ಥಾನ ಸಮೀಪದ ಪಾಟ್ರಕೋಡಿಯ ಮುಹಿಯುದ್ದೀನ್ ಜುಮಾ ಮಸೀದಿಯ ಆವರಣದಲ್ಲಿ ಇಫ್ತಾರ್ ಕೂಟವನ್ನು ಆಯೋಜಿಸಿತ್ತು. ಹಾಗಾಗಿ ಈ ಇಫ್ತಾರ್ ಕೂಟದ ಹಿಂದೆ ಒಂದು ಸೌಹಾರ್ದದ ಕಥೆಯಿದೆ. ಶ್ರೀ ಉಲ್ಲಾಕ್ಲು ಜುಮಾದಿ ಮಲ್ಲರಾಯ ದೇವಸ್ಥಾನದಲ್ಲಿ ಇತ್ತೀಚೆಗೆ ಬ್ರಹ್ಮ ಕಲಶೋತ್ಸವ ನಡೆದಿತ್ತು. ಈ ಸಂದರ್ಭದಲ್ಲಿ ಪಾಟ್ರಕೋಡಿಯ ಮುಸ್ಲಿಂ ಯುವಕರು ಸ್ವಯಂ ಸೇವಕರಾಗಿ ನೆರವಾಗಿದ್ದರು. ಇದಕ್ಕೆ ಪ್ರತಿಯಾಗಿ ದೇವಸ್ಥಾನದ ವತಿಯಿಂದ ಇಫ್ತಾರ್ ಕೂಟ ಆಯೋಜನೆ ಮಾಡಲಾಗಿದೆ. ಹಾಗೆ ಮೊನ್ನೆ ನಮ್ಮ ಈ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಕೂಡ ಇಬ್ಬರು ಮುಸ್ಲಿಂ ವ್ಯಕ್ತಿಯೊಬ್ಬರು ರಿಕ್ಷಾವನ್ನು ಧರ್ಮಾರ್ಥ ಇಲ್ಲಿ ನಮ್ಮ ಬರುವ ಇಲ್ಲಿ ಭಕ್ತಾದಿಗಳಿಗೆ ಧರ್ಮಾರ್ಥವಾಗಿ ಅವರು ರಿಕ್ಷಾ ಸರ್ವಿಸ್ ಸೇವೆಯನ್ನು ಕೂಡ ಕೊಟ್ಟಿದ್ದಾರೆ. ಇದೆಲ್ಲ ಯಾವಾಗಲೂ ನಾವು ಮರೀಲಿಕ್ಕಿಲ್ಲ. ಇಲ್ಲಿ ಬಂಟಿಂಗ್ಸ್ ನಮ್ಮ ಇದಕ್ಕೆ ಜಾತ್ರಾ ಆ ಒಂದು ಇದಕ್ಕೆ ಬ್ಯಾನರ್ ಕೂಡ ಎಷ್ಟೋ ಜನ ಹಾಕಿದ್ದಾರೆ, ನಮ್ಮ ಪರಿಸರದ ಎಲ್ಲ ಬಂಧುಗಳು. ಹಾಗಾಗಿ ನಮ್ಮ ಈ ಯಾವತ್ತೂ ಕೂಡ ನಾವು ಯಾವ ಕಾಲಕ್ಕೂ ಕೂಡ ಇಲ್ಲಿ ಊರಲ್ಲಿ ಎಲ್ಲಿಯೂ ಶಾಂತಿ ಕದಡ ವ್ಯವಸ್ಥೆ ಯಾರು ಮಾಡಬಾರ್ದು ಅಂತ ನಮ್ಮ ವಿನಂತಿ. ಯಾಕಂತ ಹೇಳಿದರೆ ನಾವು ಅಣ್ಣ ತಮ್ಮಂದರಂತೆ ನಾವೆಲ್ಲರೂ ಭಾರತೀಯರು. ಜಾತಿ ಧರ್ಮಕ್ಕಿಂತ ಮಿಗಿಲಾದದ್ದು ಮಾನವ ಧರ್ಮ. ಈ ನಿಟ್ಟಿನಲ್ಲಿ ಸಹಬಾಳ್ವೆ ನಡೆಸುವುದೇ ಚಂದ. ಕೆದಿಲದಲ್ಲಿ ನಡೆದ ಇಫ್ತಾರ್ ಕೂಟ ಊರ ಮಂದಿಯ ಸೌಹಾರ್ದ ಮತ್ತಷ್ಟು ಹೆಚ್ಚುವಂತೆ ಮಾಡಿದೆ. ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.